ಹಾಯ್ ಗುಡ್ ಮಾರ್ನಿಂಗ್ ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಫ್ರೆಶ್ ಏರ್ ತೊಗೊಳ್ತಾ ಹಾಗೆ ನಾನು ಯೋಗ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಫಸ್ಟ್ ನಾನು ಒಂದು 15 ಮಿನಿಟ್ಸ್ ಮೆಡಿಟೇಷನ್ ಮಾಡಿ ಆಮೇಲೆ ಒಂದು 15 ಮಿನಿಟ್ಸ್ ಯೋಗಕ್ಕೋಸ್ಕರ ಅಂತ ಟೈಮ್ ಕೊಡ್ತೀನಿ. ಎಷ್ಟೇ ಬ್ಯುಸಿ ಇರಲಿ ಇದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಟೈಮ್ ನಾನು ಇಟ್ಟೇ ಇಡ್ತೀನಿ. ಯಾಕೆಂತ ಹೇಳಿದರೆ ಇಡೀ ದಿನ ತುಂಬಾ ಫ್ರೆಶ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಮನಸ್ಸು ಕೂಡ ಲೈಟ್ ಫೀಲ್ ಆಗುತ್ತೆ. ಮೈಂಡ್ ಕೂಡ ಅಷ್ಟೇ ತುಂಬಾ ರಿಲೀಫ್ ಅಂತ ಅನಿಸುತ್ತೆ. ಸೊ ಅದೆಲ್ಲವನ್ನು ಮುಗಿಸಿ ಇವಾಗ ನಾನಿಲ್ಲಿ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟಿಗೆ ಸ್ಪೆಷಲ್ಲಾಗಿ ಫ್ರೈಡ್ ರೈಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಫ್ರೈಡ್ ರೈಸ್ನ ಯಾಕೆ ಸ್ಪೆಷಲ್ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಯಾವಾಗಲೂ ಅಷ್ಟೇ ನಮ್ಮ ಮನೆಯಲ್ಲಿ ಇಡ್ಲಿ, ದೋಸೆ ಈ ಥರ ಮಾಡ್ತೀನಿ, ತಿಂಡಿಗಳನ್ನು ಮಾಡ್ತೀನಿ. ಫ್ರೈಡ್ ರೈಸು ತುಂಬಾ ರೇರ್ ನಾನು ಬ್ರೇಕ್ಫಾಸ್ಟಿಗೆ ಮಾಡೋದು. ಇವತ್ತು ಮಕ್ಕಳು ಹೇಳಿದರು ಅಂತ ಮಾಡ್ತಾ ಇದ್ದೀನಿ. ಲಂಚ್ ಬಾಕ್ಸಿಗೆ ಕೂಡ ಬೇಕು ಅಂತ ಅಂದರು. ಸೊ ಹಾಗಾಗಿ ಇಲ್ಲಿ ಇವಾಗ ಬ್ರೇಕ್ಫಾಸ್ಟಿಗೆ ಫ್ರೈಡ್ ರೈಸ್ನೇ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು 2 ಗ್ಲಾಸ್ ಅಕ್ಕಿನ ನೀಟಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ವಿಷಲ್ ಕೂಗಿಸಿ ಎತ್ತಿಟ್ಟಿದ್ದೀನಿ. ಸೋನಾ ಮಸೂರಿ ರೈಸ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಅದನ್ನೇ ಇಲ್ಲಿ ಅನ್ನ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಬಾಣಲೆಗೆ ಇಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿನ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ತುಂಬ ತೆಳ್ಳಗೆ ಹೆಚ್ಕೋಬೇಕು. ನಂತರ 1 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಹೆಚ್ಚಿಟ್ಟಂತಹ ತರಕಾರಿಗಳನ್ನು ಹಾಕ್ತಾ ಇದ್ದೀನಿ. ಕ್ಯಾಬೇಜ್, ಕ್ಯಾಪ್ಸಿಕಮ್, ಕ್ಯಾರೆಟ್ ಎಲ್ಲವನ್ನು ಕೂಡ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದೆಲ್ಲವನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಾನು ಯಾವ ಥರ ಫ್ರೈಡ್ ರೈಸ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಇಲ್ಲಿ. ನಂತರ ಇಲ್ಲಿ ನಾನು ಒಂದು 2 ಸ್ಪೂನ್ನಷ್ಟು ಸೋಯಾ ಸಾಸ್ ಹಾಗೆ 2 ಸ್ಪೂನಷ್ಟು ಟೊಮೆಟೊ ಸಾಸ್ನ ಹಾಕಿಬಿಟ್ಟು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಫ್ರೈಡ್ ರೈಸಿಗೆ ಇದನ್ನು ಹಾಕಲೇಬೇಕು, ಹಾಕಿಲ್ಲ ಅಂತ ಹೇಳಿದರೆ ಟೇಸ್ಟ್ ಬರಲ್ಲ. ಸೊ ಹಾಗಾಗಿ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಕ್ರಂಚಿಯಾಗಿದ್ರೇ ತುಂಬಾ ಚೆನ್ನಾಗಿರುತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟೇ ನಾನು ಮಸಾಲೆಗಳನ್ನು ಸೇರಿಸಿರುವಂಥದ್ದು, ಇದಕ್ಕಿಂತ ಜಾಸ್ತಿ ಏನು ಸೇರಿಸಿಲ್ಲ. ಅದೆಲ್ಲವನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ತರಕಾರಿ ಕ್ರಂಚಿಯಾಗಿರಬೇಕಾಗತ್ತೆ. ನಾನು ಲೈಟಾಗಿ ನೀರು ಸೇರಿಸ್ಕೊಂಡು ಲೈಟಾಗಿ ಸ್ವಲ್ಪ ಇಲ್ಲಿ ಬೇಯಿಸ್ಕೊಂಡಿದ್ದೀನಿ. ಅದನ್ನು ನೀರು ಹಾಕಿಲ್ಲ ಅಂತ ಹೇಳಿದರೆ ಅಷ್ಟು ಅಂದರೆ ತುಂಬಾ ಹಸಿಯಾಗಿರುತ್ತೆ. ಅಷ್ಟೊಂದು ಹಸಿಯಾಗಿರೋದು ಬೇಡ, ಸ್ವಲ್ಪ ಕ್ರಂಚಿಯಾಗಿರಬೇಕು. ಬಟ್ ಆದರೆ ಸ್ವಲ್ಪ ಬೇಯಬೇಕಾಗತ್ತೆ. ಆ ರೀತಿ ಆದರೆ ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿ ಬರೋದು. ನಂತರ ಇಲ್ಲಿ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆಲ್ರೆಡಿ ನಾನು ಅನ್ನ ಮೊದಲೇ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ತಣ್ಣಗಾಗಿದೆ ಅನ್ನ ಕೂಡ. ಅದನ್ನು ಇಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬಹುದು. ಜಾಸ್ತಿ ಟೈಮ್ ಕೂಡ ಹಿಡಿಸಲ್ಲ. ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ, ಬೆಳಿಗ್ಗೆ ತಿಂಡಿಗೆ ಕೂಡ ಆಗುತ್ತೆ. ಹಾಗೆ ತಿಂಡಿ ಎಲ್ಲ ತಿಂದಾದ ನಂತರ ಎಲ್ಲ ಮನೆ ಕೆಲಸಗಳನ್ನು ಮುಗಿಸಿ ಸ್ವಲ್ಪ ಹೊರಗಡೆ ಹೋಗೋದಕ್ಕಿತ್ತು ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಅಷ್ಟರೊಳಗಡೆ ಸ್ವಲ್ಪ ಲೈಟಾಗಿ ಹೊಟ್ಟೆ ಕೂಡ ಹಸಿವಾಗೋದಕ್ಕೆ ಸ್ಟಾರ್ಟ್ ಆಯಿತು. ಬೆಳಿಗ್ಗೆ ತಿಂಡಿ ತಿಂದಿದ್ದೆ ಅಲ್ವಾ, ಎಲ್ಲ ಕೆಲಸ ಎಲ್ಲ ಮುಗಿಸಿದ ನಂತರ ಸ್ವಲ್ಪ ಹಸಿವಾಗ್ತಾ ಇತ್ತು. ಲೈಟಾಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು 1-2 ಬಾಳೆಹಣ್ಣಿತ್ತು, ಅದನ್ನು ನೀಟಾಗಿ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಡೆಸರ್ಟ್ ಥರ ಮಾಡ್ಕೋತಾ ಇದ್ದೀನಿ, ಸಿಂಪಲ್ಲಾಗಿ ಮಾಡುವಂಥದ್ದು. ಅದನ್ನು ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡ್ತಾ ಇದ್ದೀನಿ. ಯಾವ ಬಾಳೆಹಣ್ಣಾದರೂ ತೊಗೋಬಹುದು, ತೊಂದರೆ ಇಲ್ಲ. ನೈಟ್ ಸಬ್ಜಾ ಸೀಡ್ಸ್ನ ನಾನು ಈ ರೀತಿ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೆ. 1-2 ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಟಂತಹ ಬಾಳೆಹಣ್ಣನ್ನು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ಹಾಗೆ 2 ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಕೂಡ ಹಾಕ್ತಾಯಿದ್ದೀನಿ. ಕಾಮಕಸ್ತೂರಿ ಬೀಜ ಅಂತ ಹೇಳ್ತಾರೆ ಇದಕ್ಕೆ. ತುಂಬಾ ತಂಪು ದೇಹಕ್ಕೆ. ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಅಲ್ವಾ ಹೊರಗಡೆ. ಸೊ ನೀವು ಇದನ್ನು ಮಾಡಿಕೊಂಡು ತಿಂದರೆ ದೇಹ ಕೂಡ ತಂಪಾಗಿರುತ್ತೆ, ತುಂಬಾ ಕೂಲಾಗಿರುತ್ತೆ. ಹೀಟ್ ಬಾಡಿ ಇರೋರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಇದು. ಇದನ್ನು ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಹೊಟ್ಟೆ ಹಸಿವು ಕೂಡ ಕಡಿಮೆ ಆಗುತ್ತೆ, ಹೊಟ್ಟೆ ಕೂಡ ಫುಲ್ ಆದ ರೀತಿ ಫೀಲ್ ಆಗುತ್ತೆ. ಹಾಗೆ ಒಣ ದ್ರಾಕ್ಷಿ ಕೂಡ ನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಿಸಿಟ್ಟಂತಹ ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಡಯಟ್ ಫಾಲೋ ಮಾಡ್ತಾ ಇದ್ದೀರಿ ಅಂತ ಅಂದರೆ ಇದನ್ನು ಖಂಡಿತವಾಗ್ಲೂ ನೀವು ಆರಾಮಾಗಿ ಬ್ರೇಕ್ಫಾಸ್ಟಿಗೆಲ್ಲ ತೊಗೋಬೋದು. ತುಂಬಾ ಚೆನ್ನಾಗಿ ಇದು ಅಂದರೆ ನಿಮಗೆ ಡಯಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ವೆಯ್ಟ್ ಲಾಸ್ ಆಗೋದಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದು. ಹಾಗೆ ಇದಕ್ಕೆ ಸ್ವೀಟ್ನೆಸ್ಗೆ ಅಂತ ಅಂದ್ಬಿಟ್ಟು 1 ಸ್ಪೂನಷ್ಟು ಇಲ್ಲಿ ನಾನು ಹನಿನ ಸೇರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಸೇರಿಸ್ಕೋಬಹುದು. ಆದರೆ ಸಾಕು, ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಗಂಟೆ ಇವಾಗ 12 ಆಗ್ತಾ ಬಂತು. ಹೊರಗಡೆ ಹೋಗೋದಕ್ಕೆ ಅಂತ ರೆಡಿ ಆಗಿದ್ದೀನಿ. ನಾನು 12:15 ಹೋಗ್ತೀನಿ. 12:15 ಹೋದರೆ 2 ಗಂಟೆ ಆಗುತ್ತೆ ವಾಪಸ್ ಮನೆಗೆ ಬರಬೇಕಿದ್ರೆ. ಇವತ್ತು ನಿಜ ಹೇಳಬೇಕು ಅಂತ ಹೇಳಿದ್ರೆ ಅಡುಗೆ ಕೂಡ ಮಾಡಿಲ್ಲ ನಾನು. ಇಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆನೇ ಅಡುಗೆ ಮಾಡ್ತೀನಿ. ಯಾವಾಗಲೂ ಬೆಳಿಗ್ಗೆ ಅಡುಗೆ ಮಾಡಿದರೆ ಮತ್ತೆ ನೈಟ್ ಟೈಮ್ ಏನಾದರೂ ಸೈಡ್ ಡಿಶ್ ಅಂತ ಮಾಡ್ತೀನಿ, ಈ ಥರ ಮಾಡ್ತೀನಿ. ಅನ್ನ ಬೇಕಿದ್ರೆ ಅನ್ನ ಒಂದೊಂದ್ಸಲ ಮಾಡ್ತೀನಿ. ಅಂದರೆ ಇವತ್ತು ಹಸ್ಬೆಂಡ್ ಹೇಳಿದರು ಲಂಚ್ ಬಾಕ್ಸ್ ಬೇಡ ನನಗೆ ಅಂತ ಹೇಳಿದರು. ಸೊ ಅದೊಂದು ರೀಸನ್. ಮಕ್ಕಳಿಗೆ ಫ್ರೈಡ್ ರೈಸ್ ಮಾಡಿದ್ದೆ, ಹಾಗಾಗಿ ಅದೇ ಇದೆ. ಮಗಳಿಗೆ ಮಾತ್ರ ಲಂಚ್ ಬಾಕ್ಸ್ ಕೊಟ್ಟಿದ್ದೀನಿ. ಮಗ ಮಧ್ಯಾಹ್ನ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾನೆ. ಅದರಲ್ಲಿ ಹಾಗೆ ಮಧ್ಯಾಹ್ನಕ್ಕೆ ಅದೇ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಅಡ್ಜಸ್ಟ್ ಮಾಡೋದಂತ ಅಂದ್ಬಿಟ್ಟು ಇನ್ನೇನಿದ್ರು ನೈಟ್ ಅಡುಗೆ ಮಾಡಬೇಕು. ಫಿಶ್ ತೆಗೆದಿಟ್ಟಿದ್ದೀನಿ. ಸಣ್ಣ ಸಣ್ಣ ಬೂತಾಯಿ ಬರುತ್ತಲ್ವ, ಅದನ್ನು ತೆಗೆದು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ. ಅದನ್ನು ಕ್ಲೀನ್ ಮಾಡ್ಕೋಬೇಕು. ಅದನ್ನು ಕ್ಲೀನ್ ಮಾಡೋದೇ ದೊಡ್ಡ ತಲೆನೋವು, ತುಂಬ ಟೈಮ್ ಹಿಡಿಸುತ್ತೆ.
ಈಗ ಹೋಗಿ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ವಾಪಸ್ ನಾನು ಒಂದು 3 ಗಂಟೆ ನಂತರ ಲಾಗ್ನ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಇನ್ನು ಕೂಡ ಒಂದು ಹಾಫ್ ಆನ್ ಅವರ್ ಟೈಮ್ ಇದ್ದಲ್ವಾ, ಆ ಟೈಮ್ನಲ್ಲಿ ಮಸಾಲೆ ರೆಡಿ ಮಾಡಿ ಇಡೋಣ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಗುರುವಾರ ಬೇರೆ, ಪವರ್ ಹೋದ್ರೆ ಬೇಗ ಬರಲ್ಲ. ಸೊ ಮಸಾಲೆ ಒಂದು ರೆಡಿ ಮಾಡಿ ಇಟ್ಟರೆ ಟೆನ್ಷನ್ ಇಲ್ಲ, ಬಂದು ಫಿಶ್ನ ಕ್ಲೀನ್ ಮಾಡಿ ಆಮೇಲೆ ಆರಾಮಾಗಿ ಅಡುಗೆನ ಮಾಡ್ಕೋಬಹುದು. ಇವತ್ತು ರೊಟ್ಟಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂದರೆ ಮೀನು ಸಾರಿನ ಜೊತೆಗೆ ಕಾಂಬಿನೇಷನ್ ಆಗಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಮಾಡೋಣ ಅಂತ. ಅನ್ನ ಬೇಡ, ಯಾವಾಗಲೂ ಅನ್ನ ತಿಂತೀವಲ್ವ, ಇವತ್ತು ಬೇಡ ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡು ಅಕ್ಕಿ ಕೂಡ ನೀರಲ್ಲಿ ನೆನೆಸಿಟ್ಟಿಲ್ಲ, ಅದೊಂದು ಕೆಲಸ ಇದೆ. ಪಟಪಟ ಅಂತ ಮಸಾಲೆ ರುಬ್ಬಿ ಆಮೇಲೆ ಅಕ್ಕಿ ನೀರಲ್ಲಿ ನೆನೆಸಿ ಹಾಗೆ ಹೊರಗಡೆ ಹೋಗಿ ಆಮೇಲೆ ಬಂದು ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಹಾಗೆ ಸಂಜೆ ವಾಪಸ್ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಇವತ್ತು ಹೇಗೂ ಮೀನು ಸಾರು ಮಾಡಿದ್ದೆ ಅಲ್ವಾ ಅಂತ ಅಂದ್ಬಿಟ್ಟು ರೊಟ್ಟಿ ಹಾಕ್ಕೊಡೋಣ ಮಕ್ಕಳಿಗೆ ಅಂತ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸಿಂಪಲ್ಲಾಗಿ ಮಾಡುವಂಥದ್ದು. ಅಕ್ಕಿ ಹಾಕಿ ಅನ್ನನ ಹಾಕಿಬಿಟ್ಟು ನೀಟಾಗಿ ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಹಾಗೆ ರೊಟ್ಟಿ ಹಾಕ್ಕೊಳ್ಳೋದು. ನಮ್ಮ ತುಳುನಾಡಿನ ಕಡೆ ಇದೊಂಥರ ಫೇಮಸ್ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಅಷ್ಟೇ, ಮೀನು ಸಾರು ಮಾಡಿದರೆ ಈ ಥರ ರೊಟ್ಟಿ ಮಾಡ್ಕೋತಾರೆ. ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಆ ರೊಟ್ಟಿನ ಕಟ್ ಮಾಡಿಬಿಟ್ಟು ಬಟ್ಲಿಗೆ ಹಾಕಿ ಅದರ ಮೇಲ್ಗಡೆ ಮೀನು ಸಾರು ಹಾಕಿ ತಿಂತಾ ಇದ್ದರೆ ತುಂಬಾ ಖುಷಿ ಅಂತ ಅನಿಸುತ್ತೆ, ತುಂಬಾ ಮಜಾ ಬರುತ್ತೆ. ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಒಂದ್ಸಲ ನೀವೇನಾದರೂ ಇಲ್ಲಿ ತನಕ ಟ್ರೈ ಮಾಡಿಲ್ಲ ಅಂತ ಹೇಳಿದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಈ ಥರ ಬರುತ್ತೆ ನೋಡಿ ರೊಟ್ಟಿ. ಎಷ್ಟು ತೆಳ್ಳಗೆ ಬೇಕಿದ್ರೂ ಹಾಕೋಬಹುದು, ನಮಗೆ ಅಷ್ಟು ತೆಳ್ಳಗೆ ಹಾಕಿದರೂ ಕೂಡ ತುಂಬಾ ಚೆನ್ನಾಗಿ ನಮಗೆ ತೆಗೆಯೋದಕ್ಕೆ ಕೂಡ ಬರುತ್ತೆ. ಸೊ ಈ ರೀತಿ ಕಬ್ಬಿಣದ ಕಾವಲಿನ ಉಪಯೋಗಿಸ್ಬೇಕು ಅಷ್ಟೇ. ಇದೊಂದು ಪುಟ್ಟದಾದಂತಹ ಲಾಗ್. ಇಷ್ಟೇ ಇವತ್ತಿನ ಲಾಗ್ ಅಂತ ಹೇಳ್ಬೋದು. ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಾಳೆ ಹೊಸ ಲಾಗ್ ಜೊತೆಗೆ ನಿಮಗೆಲ್ಲರಿಗೂ ಕೂಡ ಸಿಗ್ತೀನಿ. ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಬಾಯ್.